ದೊಡ್ಡ ದೊಡ್ಡ ಲೈಟ್ಸ್ ಅನ್ನು ಆಕಾಶದಲ್ಲಿ ಹಾಕ್ತಾರೆ. ಅಂದ್ರೆ ಆಕಾಶದಲ್ಲಿ ಕೋಟ್ಯಾಂಗಟ್ಟಲೆ ಖರ್ಚು ಮಾಡ್ತಾರೆ ಅದಕ್ಕಾಗಿ. ನಾವು ಇದರಲ್ಲಿ ಇವತ್ತು ಈ ರೀತಿ ಕ್ರಿಸ್ಮಸ್ ಅಥವಾ ಸ್ಟಾರ್ ಡೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ನನಗೆ ಡೆಬ್ರಿಸೈಸ್ ಕಡೆಯಿಂದ ಶ್ರೀಮತಿ ಡ್ಯಾನಿಯಲ್ ಕಾಂತಮ್ಮ ಅಂದ್ರೆ ಕಾಂತಮ್ಮ ಅವರು ಮನೆಯಲ್ಲಿ ಫೋನ್ ಮಾಡ್ತಾರೆ, ಪಾಸ್ಟರ್ಗೆ ಬರಬೇಕು ಬಹಳ ಸಂತೋಷ. ನಮ್ಮ ಹೆಣ್ಮಕ್ಳೆಲ್ಲ ಮೀಟಿಂಗ್ ಮಾಡ್ತೀವಿ, ಹೀಗೆಲ್ಲ ಮಾಡ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ ಅಂತ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಇದು ಸ್ಟಾರ್ ಡೇ ಎಂಬುದಾಗಿ ಆಕ್ಚುಲಿ ನಾನು ಹೇಳಿದೆ, ಮೇಡಮ್ ಯಾಕೆ ನಾವು ಸಂಡೆ ಆರಾಧನೆ ಆದ ತಕ್ಷಣ ನೈಟ್ ಆಕ್ಚುಲಿ 11 ಗಂಟೆಗೆ ಆರಾಧನೆ ಮಾಡಿ ಒಂದು ಸ್ಟಾರ್ ಹಾಕ್ಬೋದಲ್ಲ ಅಂದ್ರೆ ಅದೇನಂತೀವಿ ಆಲ್ ನೈಟ್ ಪ್ರೇಯರ್ ಕೂಡ ನಾವು ಮಾಡ್ತೀವಲ್ಲ, ಆ ರೀತಿ ಇವತ್ತು ನಾವು ಕೆಲವು ಮಕ್ಕಳು ನೋಡ್ತೀವಿ ಜನ್ಮದಿನ ಮಾಡುವಾಗ ಕೇಕ್ ಯಾವಾಗ ಕಟ್ ಮಾಡ್ತಾರೆ 12 ಗಂಟೆಗೆ. ಈವನ್ ನಿದ್ದೆ ಕೂಡ ಎಫ್ ಸಿ ಕೇಕ್ ಕಟ್ ಮಾಡಲ್ಲ, 12 ಗಂಟೆಗೆ ಮಕ್ಕಳು ನಿದ್ದೆ ಮಾಡ್ತಾರೆ. ಆ ರೀತಿ 12 ಗಂಟೆಗೆ ಎಲ್ಲಾ ಸಭೆಗಳಲ್ಲಿ ಸ್ಟಾರ್ಗಳನ್ನು ಹಾಕ್ತಾರೆ ಆರಾಧನೆ ಮುಗಿಸ್ಕೊಂಡು 12 ಗಂಟೆಗೆ. ಆ ರೀತಿ ಅಂದೆ ಇಲ್ಲ ಫಸ್ಟ್ ನಾವು ಸಾಯಂಕಾಲ ಮಾಡ್ತೀವಿ, ಬಹಳ ಖುಷಿ ಆಯ್ತು. ಇವತ್ತು ಮೊದಲನೇ ದಿನ ಡಿಸೆಂಬರ್ ಅಂದ್ರೆ ಏನು ನಮ್ಗೆ ಕ್ರಿಸ್ಮಸ್ ಅಷ್ಟೇ. ಡಿಸೆಂಬರ್ ಅಂದ್ರೆ ನಥಿಂಗ್ ಬಟ್ ಕ್ರಿಸ್ಮಸ್, ಹೌದಲ್ರಿ? ಅದಕ್ಕೆ ಬಹಳ ಖುಷಿ ಆಗ್ತೈತೆ. ಮತ್ತೆ ನೀವೆಲ್ಲ ಈ ರೀತಿ ಸೇರಿ ಬಂದಿರುವಂತ ಒಂದು ದುಃಖಕರವಾದ ಸಂಗತಿ ಅಂದ್ರೆ ನಮ್ಮ ಗಂಡು ಮಕ್ಕಳೇ ಇಲ್ಲ ಇಷ್ಟು ಜನ. ನೀವು ನಿಮ್ಗೋಸ್ಕರ ಬರ್ಬೇಕಲ್ಲಮ್ಮ. ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ, ನಮ್ಮ ಮನೆಯವರು ಇದ್ದಾರೆ, ನಾನು ಹೋಗ್ತೀನಿ ಅಂತ ಬರ್ಬೇಕು, ಹೌದಾ? ಇಲ್ಲ ಬರ್ಬೇಕು. ಚರ್ಚಿಗೆ ಬರೋದು ಬಹಳ ಒಳ್ಳೇದು, ಹೊರಗೆ ನಿಂತ್ಕೊಳ್ಳೋದಲ್ಲ, ಚರ್ಚ್ ಒಳಗೆ ಬರ್ಬೇಕು. ಯಾರು ಚರ್ಚ್ ಒಳಗೆ ಬರ್ತಾರಲ್ಲಮ್ಮ ಆಶೀರ್ವಾದ ನೋಡಿ. ಇಷ್ಟು ಲಕ್ಷಾಂತರ ಖರ್ಚು ಮಾಡಿ ಚರ್ಚ್ ಕಟ್ಕೊಂಡು ಚರ್ಚಿಗೆ ಬರಲಿಲ್ಲ ಅಂದ್ರೆ ಅದಕ್ಕೆ ಬೇಕು ಅಲ್ಲ? ಅದಕ್ಕೆ ಚರ್ಚಿಗೆ ಎಲ್ಲರೂ ಬರಬೇಕು. ಕೆಲವರು ಇದ್ದಾರೆ ಹಿರಿಯರು, ಬಹಳ ಸಂತೋಷ. ಚರ್ಚಲ್ಲಿ ಬರೋವರಿಗೆ ಆಶೀರ್ವಾದ ಇಲ್ಲ. ಕರ್ತನ ಹೆಸರಿನಲ್ಲಿ ಏನಿದಂತೆ ಆಶೀರ್ವಾದ. ನಮಗೆ ಆಶೀರ್ವಾದ, ನಮಗೆ ಜ್ಞಾನ, ನಮಗೆ ತಿಳುವಳಿಕೆ ಎಲ್ಲಿದೆ ಅಂದ್ರೆ ಅದು ಚರ್ಚಿನಲ್ಲಿದೆ ಅಲ್ರಿ? ಅದಕ್ಕೋಸ್ಕರ ಚರ್ಚಿಗೆ ಬರಬೇಕು. ಇವನ್ ವಿಶ್ವದ ಅಂತ್ಯ ಅಂತ ನಾವು ನೋಡುವಾಗ ಈ ಜ್ಞಾನ ಅನ್ನುವಂಥದ್ದು, ಸೈನ್ಸ್ ಅಂತೀವಲ್ರಿ, ಜ್ಞಾನ, ಈ ತಿಳುವಳಿಕೆ, ಈ ಸ್ಟಡೀಸ್ ಇವೆಲ್ಲ ಎಲ್ಲಿಂದ ಉತ್ಪತ್ತಿ ಆದವು ಅಂದ್ರೆ ಅದು ಚರ್ಚಿನಿಂದ ಉತ್ಪತ್ತಿ ಆಯ್ತು. ನೀವು ನಂಬ್ತಿರೋ ಇಲ್ಲ? ಮಾರ್ಟಿನ್ ಲೂಥರ್ ಅಂತ ಗೊತ್ತೇನು ನಿಮಗೆ? 14ನೇ ಶತಮಾನದಲ್ಲಿ ಅವರು ವಾಕ್ಯದ ಮೂಲಕ ಸ್ಟಡಿ ಅಭ್ಯಾಸ ಮಾಡಬೇಕು, ಇದನ್ನು ತಿಳ್ಕೊಳ್ಬೇಕು. ಇವ್ರು ಯಾಕೆ ಮಾಡಬೇಕು, ನಾವ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಮುಂದೆ ಬರಬಾರ್ದು ಅಂತ ಹೇಳಿ ಅವರು ಆ ರೀತಿ ಮಾಡುವುದರ ಮೂಲಕ ಸಮಾಜದಲ್ಲಿ ತಿಳುವಳಿಕೆ, ಪರಿಶೋಧನೆ ಅಂತೀವಲ್ಲ, ಓದುವಂಥದ್ದು, ಜ್ಞಾನ ಹೆಚ್ಚಾಯಿತು. ಎದ್ರ ಮೂಲಕ ಹೇಳ್ರಿ? ಚರ್ಚ್ ಮೂಲಕ. ಈಗ ನೋಡಿ, ಕೆಲವು ನಮ್ಮ ಹೆಣ್ಮಕ್ಳು ಬಾಯ್ಪಟ್ಟ ರಚನೆ ಹೇಳಿದ್ರು, ಮಕ್ಕಳು ಸಾಂಗ್ ಹಾಡಾಡಿದ್ರು. ಅದು ಸ್ಪಿರಿಟ್ ಏನಂದ್ರೆ ನಾನು ಕೂಡ ಮುಂದೆ ಬರ್ಬೇಕು, ನಾನು ಕೂಡ ಆಡಬೇಕು, ನಾನು ಕೂಡ ನಮ್ಮ ಸಭೆಗೋಸ್ಕರ ಏನಾದರೂ ಮಾಡ್ಬೇಕನ್ನುವಂತ ಬಹಳ ಪ್ರಾಮುಖ್ಯವಾಗಿದೆ. ಆ ಮೂಲಕ ನಾವು ಸಭೆಯಲ್ಲಿ ಬೆಳಿತೀವಿ, ನಮ್ಮ ಕುಟುಂಬ ಬೆಳುತ್ತೆ, ನಮ್ಮ ಸಮಾಜ ಕೂಡ ಬೆಳೆಯುತ್ತೆ, ಹೌದಾ ಇದ್ರೆ? ಓಕೆ. ಅದಕ್ಕೆ ಈಗ ವಿಶೇಷವಾಗಿ ನಾವು ನೋಡುವಾಗ ಸ್ಟಾರ್ ಡೇ ಎಂಬುದಾಗಿ ಆಚರಣೆ ಮಾಡುವಂಥದ್ದು, ಸ್ಟಾರ್ ಹಾಕುವಂಥದ್ದು. ಈ ಸ್ಟಾರ್ ನಮ್ಮ ಚರ್ಚ್ ಮೇಲೆ, ನಮ್ಮ ಚರ್ಚಿನ ಆವರಣದಲ್ಲಿ, ಇವನ್ ಕೆಲವು ನಾನು ಕುರುಡಿ ಅಂತ ಚರ್ಚಿನಲ್ಲಿ ಮಾಡಿದೆ. ಇಲ್ಲಿ ರಾಯಚೂರಲ್ಲಿ ಕುರುಡಿ. ಎಷ್ಟು ಜನ ಗೊತ್ತ ಕುರುಡಿ? ಅಲ್ಲಿ ಸುಮಾರು 500 ಫ್ಯಾಮಿಲೀಸ್ ಇವೆ. ಎಷ್ಟು ಫ್ಯಾಮಿಲೀಸ್, ಎಷ್ಟು ಕುಟುಂಬ ರೀ? 500 ಕುಟುಂಬ. ದೊಡ್ಡೂರದು ರಾಯಚೂರಲ್ಲಿ ಅಥವಾ ಬೇರೆ ಬೇರೆ. ನಂತರ ಹಾಗೆ ಬೀದರಲ್ಲಿ ನಮ್ಮ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ನಾನು ಮಾಡಿದೆ 4 ವರ್ಷ ಬೀದರಲ್ಲಿ. ಅಲ್ಲಿ ಎಷ್ಟು ಜನ ಸೇರ್ತಾರೆ ಗೊತ್ತಾ? ಪ್ರತಿ ವಾರ 5,000 ಜನ ಹಿಂಗೆ ಆರಾಧನೆಗೆ ಬರ್ತಾರೆ. 5,000. ಎಷ್ಟು ಜನರೇ? 5,000 ಜನ. ಅವತ್ತು ಕೂಡ ನಾವೇನ್ ಮಾಡ್ತಿದ್ವಿ ಅಂದ್ರೆ ಏರಿಯಾಗಳಿಗೆ ಹೋಗ್ತೀವಿ. ಅಲ್ಲಿ ಸುಮಾರು ಏರಿಯಾಗಳು ನೀವು ಕೇಳಿರೋ ಇಲ್ಲೋ, ಬೆತ್ಲೆಹೇಮ್ ಕಾಲೋನಿ, ನಜರೇತ್ ಕಾಲೋನಿ, ಎಡೋನ್ ಕಾಲೋನಿ, ಎಲ್ಲ ಬೈಬಲ್ ಹೆಸರುಗಳಲ್ಲಿ
ಬಹಳ ಸ್ಟ್ರಾಂಗ್ ನಮ್ಮ ಕ್ರಿಶ್ಚಿಯನ್ಸ್, ಬಹಳ ಸಂತೋಷ. ಟಾಟಾ ಸಿಮೆಂಟ್ಸ್ ಎಲ್ಲ ಬಹಳ ಪ್ರಯಾಸ ಪಟ್ಟಿದ್ದು ಅಲ್ಲೇ ಅಲ್ಲ, ಆ ರೀತಿ ಸೇವೆಯನ್ನು ಮಾಡಿದ್ವಿ. ಹಾಗೆ ಇವತ್ತು ಕೂಡ ನಾವೇನಂದ್ರೆ ಸ್ಟಾರ್ ಡೇನೇ ವೆಲ್ಕಮ್ ಕ್ರಿಸ್ಮಸ್ ಸ್ಟಾರ್ ಆಗಿರುವಂಥದ್ದು. ಇಲ್ಲಿ ಕೂಡ ನಾವು ನೋಡ್ತೀವಿ, ಮೂಡಣ ದೇಶದ ಪಂಡಿತರು ಅಂದ್ರೆ ದ ವೈಸ್ ಪೀಪಲ್, ಮ್ಯಾನ್ಸ್ ಎಂಬುದಾಗಿ ಹೇಳ್ತಾರೆ ಇಂಗ್ಲಿಷ್, ವೈಸ್ ಮ್ಯಾನ್ಸ್. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಬುದ್ಧಿವಂತರು. ಯಾವ ವಿಷಯದಲ್ಲಿ ಬುದ್ಧಿವಂತರು? ನಕ್ಷತ್ರಗಳ ಅಭ್ಯಾಸದಲ್ಲಿ ಬುದ್ಧಿವಂತರು. ನಮ್ಮ ಹಿರಿಯರಿದ್ರಲ್ಲ, ಕೆಲವರು ಹಿರಿಯರಂದ್ರೆ ನಮ್ಮ ತಾಯಂದಿರು, ಅಜ್ಜಿಯಂದಿರು ಈ ಹೊರಗೆ ಮಲ್ಕೊಂಡಿರುವಾಗ ಮೊಮ್ಮಕ್ಕಳಿಗೆ ಹೇಳ್ತಾರೆ ಅದು ನಕ್ಷತ್ರ ಹುಟ್ಟೈತಿ, ನಕ್ಷತ್ರ ಹುಟ್ಟೈತೆ ಅಂದ್ರೆ ಇವತ್ತು ಯಾರೋ ದೊಡ್ಡ ವ್ಯಕ್ತಿ ಹುಟ್ಟಿದಾನ ಅಂತ ಹೇಳ್ತಾರೆ. ಹೌದು, ಕೇಳಿದ ಮನೆ ಇವಾಗ ನಮ್ಮ ಹಿರಿಯರಂದ್ರ ಅಜ್ಜಿಯರಿರ್ತಾರೆ ನೋಡ್ರಿ ಮೊದಲು. ಈಗಲೂ ನಿಮಗೂ ಇರ್ಬೋದು, ಹೇಳ್ತೀರ ಅದನ್ನ ನಿಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಹೇಳ್ತೀರಿ. ಅಲ್ಲಿ ಸ್ಟಾರ್ ಹೋಗ್ತೈತಿ ನೋಡು, ನಕ್ಷತ್ರ ಹೋಗ್ತೈತಿ ನೋಡು, ಯಾರೋ ತಿಳ್ಕೊಂಡ ನೋಡು ದೊಡ್ಡವರು, ಅಲ್ಲ ಯಾರೋ ದೊಡ್ಡವರು ಹುಟ್ಟಿದರು ನೋಡು ಅನ್ನುವಂತ ಸಂಗತಿಯನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು ಹೊರಗೆ ಮಲ್ಕೊಂಡಾಗ. ಅದೇ ರೀತಿಯಲ್ಲಿ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ ಈ ಸ್ಟಾರ್ ನಕ್ಷತ್ರಗಳ ಅಸ್ಟ್ರೋನೋಮಿಸ್ ಎಂಬುದಾಗಿ ಹೇಳ್ತಾರೆ. ಅಸ್ಟ್ರೋನೋಮಿಸ್ ಅಂದ್ರೆ ನಕ್ಷತ್ರಗಳ ವಿಷಯದಲ್ಲಿ ಅಭ್ಯಾಸ ಮಾಡುವಂಥವ್ರು, ನಕ್ಷತ್ರಗಳ ವಿಷಯದಲ್ಲಿ ತಿಳ್ಕೊಳ್ಳುವಂಥವ್ರು. ಹಾಗೆ ಮೂಡಣ ದೇಶ, ಮೂಡಣ ಅಂದ್ರೆ ಯಾವ ಕಡೆ ರೀ? ಪೂರ್ವದ ಕಡೆ ಅಲ್ಲ, ಪೂರ್ವ ಅಂದ್ರೆ ಸೂರ್ಯ ಹುಟ್ಟತಾನ, ಆ ದೇಶದ ಕಡೆಯಿಂದ ಅವ್ರೇನ್ ಮಾಡಿದ್ರಂದ್ರೆ ನಕ್ಷತ್ರವನ್ನು ನೋಡ್ಕೊಂಡು ಯೆರೂಸಲೇಮಿಗೆ ಹೋದ್ರಂತೆ. ಅವ್ರು ನೋಡಿದ್ರು ನಕ್ಷತ್ರವನ್ನು, ಏನ್ ಮಾಡಿದ್ರಂದ್ರೆ ನೋಡಿದ್ರು. ಒಂದು ದೊಡ್ಡ ನಕ್ಷತ್ರ ಅವ್ರಿಗೆ ಕಾಣಿಸ್ಕೊಂಡಾಗ ಅವ್ರು ಏನ್ ಮಾಡಿದ್ರೆ, ಅರೆ ದೊಡ್ಡ ನಕ್ಷತ್ರ ಅಲ್ಲ, ಇಷ್ಟು ದೊಡ್ಡ ನಕ್ಷತ್ರ ಯಾವಾಗ ಬಂದಿರಲಿಲ್ಲ, ಯಾವ ವರ್ಷದಲ್ಲಿ ಬಂದಿರಲಿಲ್ಲ, ದೊಡ್ಡ ನಕ್ಷತ್ರವಿದೆ. ಈ ನಕ್ಷತ್ರವು ಎಲ್ಲಿ ಹೋಗ್ತಿದೆ ನೋಡೋಣ, ಎಲ್ಲಿ ಮಹಾಪುರುಷನ ಜನಿಸಿದ ನೋಡ್ರಿ ಹೋಗೋಣ, ಆ ರಾಜನಿಗೆ ನಾವು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಆತನಿಗೆ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಪಂಡಿತರು, ಬುದ್ಧಿವಂತರು, ವಿದ್ವಾಂಸರು, ಸ್ಕಾಲರ್ಸ್ ಅಂದ್ರೆ ಬಹಳ ಅಭ್ಯಾಸ ಮಾಡಿದವರು, ನಕ್ಷತ್ರಗಳ ವಿಷಯದಲ್ಲಿ ಅಭ್ಯಾಸ ಮಾಡಿದವರು, ಬೆಳಕುಗಳ ವಿಷಯದಲ್ಲಿ ಅಭ್ಯಾಸ ಮಾಡಿದಂಥವರು, ರಾಜರುಗಳ ವಿಷಯದಲ್ಲಿ ಅಭ್ಯಾಸ ಮಾಡಿದಂಥ ವ್ಯಕ್ತಿಗಳು ಒಂಟಿಗಳನ್ನು ಹಾಕೊಂಡು ಅವರು ಪ್ರಯಾಣ ಮಾಡಿದರು ಯೆರೂಸಲೇಮಿನ ಕಡೆಗೆ. ಅದೇ ಕಡೆ ಹೋಗ್ತೈತೆ ಆ ಕಡೆ. ಅಮ್ಮ ಕೇಳ್ತಿರಲ್ಲಮ್ಮ, ಬೇಗ ಮುಗಿಸೋಣ, ಈಗ ಹೇಳ್ಕೊಂಡು ಹೋದ್ರೆ ಕಷ್ಟ, ಬಹಳ ಹೊತ್ತಾಗ್ತೈತೆ ಅಲ್ಲ. ಮತ್ತೆ ಊಟ ಸಿದ್ಧವಾಗಿದೆ, ತಣ್ಣಗಾಗಬಾರ್ದು. ನಮ್ಮ ಹೆಣ್ಮಕ್ಳು ಬಹಳ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ, ನಾವು ಹೊಟ್ಟೆ ತುಂಬ ಊಟ ಮಾಡೋಣ. ಅದನ್ನು ನೋಡಿ ಅವ್ರು ಏನ್ ಮಾಡಿದ್ರು, ಆ ನಕ್ಷತ್ರದ ಹಿಂದೆ ಮುಂದೆ ಅದು ಹೋಗುವಾಗ ಅದರ ಹಿಂದೆ ಹೋದರು ಎಂಬುದಾಗಿ. ಹೋಗುವಾಗ ಅಲ್ಲಿ ಯೇಸು ಸ್ವಾಮಿಯ ಜನನವಾಗಿತ್ತು ಬೆತ್ಲೆಹೇಮಿನಲ್ಲಿ. ಆಕ್ಚುಲಿ ಇವೆಲ್ಲ ಹಿಸ್ಟ್ರಿ ಹೇಳ್ಬೇಕಂದ್ರೆ ಕಷ್ಟ, ಸಮಯ ಆಗ್ತೈತಿ. ನಜರೇತ್ ಎನ್ನುವಂತ ಸ್ಥಳದಲ್ಲಿ ಅಲ್ಲ, ಗಲಿಲಾಯ ಪ್ರಾಂತ್ಯದಲ್ಲಿ ನಜರೇತ್ ಎಂಬ ಊರಿನಲ್ಲಿ ಯೋಸೇಫನು ಅಥವಾ ಮರಿಯಳು ಅಲ್ಲಿದ್ರು. ಅವಾಗ ಅವರು ದಾವೀದನ ಊರಾದಂತ ಬೆತ್ಲೆಹೇಮಿಗೆ ಸಂಬಂಧಪಟ್ಟವರು. ಅವರು ದಾವೀದನ ವಂಶಸ್ಥನವನು ಯಾರು? ಯೋಸೇಫನು. ಅವರು ಅಲ್ಲಿರುವಾಗ ಅಲ್ಲಿ ದರ್ಶನವಾಯ್ತು, ದೈವ ದರ್ಶನವಾಯ್ತಲ್ಲ, ದೇವದೂತನು ಬಂದ. ಎಲ್ಲ ಯೋಸೇಫನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಡ, ಹೇಳ್ರಮ್ಮ, ಏನ್ ಮಾಡ್ಬೇಡ, ಹಂಚಬೇಡ. ಯಾಕೆ ಅಂಜಿಸ್ತಿ ಮಗನೇ? ಅಲ್ಲ, ನಿನಗೇನು ನಿಶ್ಚಯ ಮಾಡಿದ್ದಾರೆ ಎಂಬುದಾಗಿ ತಿಳಿದು, ಅಯ್ಯೋ ಹಂಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಪ್ರೆಗ್ನೆಂಟ್ ಅಂದ್ರೆ ಗರ್ಭ ಧರಿಸಿದಾಳೆ, ಅಯ್ಯೋ ಈಗಿನ ಬೇಡ ನನಗೆ. ಅವನು ಬಹಳ ಬುದ್ಧಿವಂತ ಯೋಸೇಫನು, ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡುವಂಥವ್ರು, ಬಹಳ ಬುದ್ಧಿವಂತ. ಅಯ್ಯೋ ಇಂಥ ವಿಷಯ, ಇಂಥ ಹುಡುಗಿನ ನನಗೆ ಕಟ್ಟಿ ಬಿಟ್ರಲ್ಲಪ್ಪ, ಏನ್ ಮಾಡ್ಬೇಕು? ಅದಕ್ಕೆ ದೇವದೂತ ಹೇಳಿದ, ಎಲ್ಲ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ಹಂಚಬೇಡ. ಆಕೆ ಗರ್ಭದಲ್ಲಿ ಅಂದುಕೊಂಡಂಗಲ್ಲ, ಅದು ದೇವರ ಆತ್ಮನ ಮೂಲಕ, ದೇವರ ಉದ್ದೇಶದ ಮೇರೆಗೆ, ದೇವರ ಕೃಪೆಯಿಂದ, ಅಥವಾ ದೇವನೇ ಮಾನವನಾಗಿ ಆಕೆ ಗರ್ಭದಲ್ಲಿ ಜನಿಸ್ತಾನೆ. ವೇದಾಂತಗಳು ಹೇಳುವ ಪ್ರಕಾರವಾಗಿ
ಆಕೆ ಗರ್ಭದಲ್ಲಿ ಧರಿಸ್ತಾನೆ ಎಂಬುದಾಗಿ ಹೇಳಿದ ಕಾರಣ ಆಕೆ ಗರ್ಭವತಿ ಇದ್ದಳು ಎಂಬುದಾಗಿ ಅದನ್ನು ಸೇರಿಸ್ಕೊಂಡ, ಹೋದ, ಆಕೆಯನ್ನು ಸೇರಿಸ್ಕೊಂಡ. ಅದೇ ಸಂದರ್ಭದಲ್ಲಿ ಅಲ್ಲಿ ರಾಜರ ಮೂಲಕ, ರೋಮ್ ಸಾಮ್ರಾಜ್ಯದ ಶತಾಧಿಪತಿಗಳ ಮೂಲಕ ಅಥವಾ ರಾಜರುಗಳ ಮೂಲಕ ಏನಾಗಿತ್ತಂದ್ರೆ ಅವರವರ ಹೆಸರುಗಳನ್ನು ತಮ್ಮ ತಮ್ಮ ಊರುಗಳಲ್ಲಿ ನೋಂದಾಯಿಸಬೇಕು. ಏನಂತಾರೆ ಅದನ್ನ ಕಾಲೇಸ್ಮರಿ ಬರೆಸ್ಕೊಳ್ಬೇಕು. ಕೆಲವು ದಿನ ನಮ್ಮ ಇದರಲ್ಲಿ ಕೂಡ ಆಯ್ತಲ್ಲ, ಹೆಸರುಗಳು ಬರೆಸ್ಕೊಳ್ಳುವಂಥದ್ದು, ಕಾಲೇಸ್ಮರಿ ಬರೆಸ್ಕೊಳ್ಳುವಂಥದ್ದು. ನಮ್ಮಲ್ಲಿ ಕೂಡ ಮನೆ ಮನೆಗೆ ಟೀಚರ್ಗಳು ಬಂದು ಬರ್ಕೊಂಡಿದ್ದಾರೆ ನಮ್ದೆಲ್ಲ ಲಿಸ್ಟ್, ಯಾವ ಜಾತಿ, ಯಾವ ಊರಿನವರು, ಮತ್ತೆ ಎಷ್ಟಿದೆ, ಎತ್ತುಗಳು ಎಷ್ಟವ, ಹೊಲಗಳು ಎಷ್ಟವ, ಅವೆಲ್ಲ ಬರ್ಕೊಂಡಿದ್ದಾರೆ ಅಲ್ಲ. ಹಾಗೆ ನೀವು ಎಲ್ಲಿಗೆ ಹೋಗ್ಬೇಕು, ನಿಮ್ಮ ಊರಿಗೆ ಹೋಗಿ ಬರ್ಸ್ಬೇಕು. ನೀವು ಈಗ ಬೆಂಗಳೂರಿಗೆ ಹೋದವರು ನಮ್ಮೂರಿಗೆ ಬರಬೇಕು. ಯಾವ ಊರು ನಮ್ದು? ಬೆಳಕಿನಡೆಗೆ ಬರ್ಬೇಕು. ಬೆಂಗಳೂರಿಗೆ ಹೋದವರು ಬರ್ರಿ, ಇಲ್ಲಿ ಬಂದು ಬರ್ಸೋದ್ರಿ. ಸೊ ಹಾಗೆ ನಜರೇತಿನ ಎಂಬ ಊರಿನಿಂದ ಇವರಲ್ಲಿ ಬಂದಾಗ ಎಲ್ಲ ಜನರು ತುಂಬಿ ತುಳುಕ್ತಾ ಇದ್ದರು. ಸ್ಥಳವಿರಲಿಲ್ಲ. ಅಯ್ಯೋ ಏನ್ ಮಾಡ್ಬೇಕನ್ನುವಷ್ಟರಲ್ಲಿ ಅಲ್ಲಿ ಏನಾಯ್ತಂತೆ, ಒಂದು ಗೋದಲಿಯಲ್ಲಿ ಒಬ್ಬ ಅಮ್ಮ ಕರುಣೆ ಪಟ್ಟೆ, ಅಮ್ಮ ನಮ್ಮ ಮನೆಯಲ್ಲಂತೂ ಸ್ಥಳ ಇಲ್ಲ, ಬಹಳ ಜನ ಇದ್ದಾರೆ, ಅಲ್ಲಿ ಗೋದಲಿಯಲ್ಲಿ ಹೋಗ್ರಿ. ಅಲ್ಲಿ ಹುಟ್ಟಿದ ನಕ್ಷತ್ರ ಕೂಡ ಅಲ್ಲಿಗೆ ಬಂತು. ಅದಕ್ಕಿಂತ ಮೊದಲು ಎಲ್ಲಿಗೆ ಹೋದ್ರು ಇವರು? ನಕ್ಷತ್ರನ ಬಿಟ್ಬಿಟ್ರು. ತಮ್ಮ ಸ್ವಂತ ಆಲೋಚನೆಯಿಂದ ಎಲ್ಲಿಗೆ ಹೋದ್ರಂದ್ರೆ, ಎಲ್ಲಿಗೆ ಹೋದ್ರಮ್ಮ? ಹೆರೋದನ ಮನೆಗೆ ಹೋದ್ರು. ರೋಮ್ ಸಾಮ್ರಾಜ್ಯದ ರಾಜನಾದಂತ ಅಧಿಪತಿಯಾದಂತ ಹೆರೋದನ ಮನೆಗೆ ಹೋದ್ರು. ಹೆರೋದನೇ ಅಲ್ಲ, ರಾಜನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಆರಾಧಿಸೋದಕ್ಕೆ ಬಂದಿದ್ದೀವಿ. ಆತನಿಗೆ ಮಕ್ಕಳಿರ್ಲಿಲ್ಲ ಆ ಟೈಮಲ್ಲಿ. ಆತನ ಬಹಳ ಕೋಪ ಬಂತು. ಯಾವ ರಾಜನಾಗಿ ಹುಟ್ಟಿದವನು ನೋಡ್ರಿ, ಅವ್ರು ಕೇಳ್ಬೇಕಾಗ್ತವಂಥದ್ದೇನು? ರಾಜಪುತ್ರನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹೌದಲ್ಲಮ್ಮ? ರಾಜ ಮಗುವಾಗಿ ಹುಟ್ಟಿದ್ದು ಎಲ್ಲಿ? ಆತನಿಗೆ ನಾವು ಗೌರವಿಸುವುದಕ್ಕೋಸ್ಕರ ಬಂದಿದ್ದೇವೆ ಅನ್ಬೇಕು. ಅದನ್ನು ಬಿಟ್ಟು ಶಾಸ್ತ್ರಗಳ ಅನುಸಾರವಾಗಿ ಅವರ ಅಭ್ಯಾಸದ ಮೇರೆಗೆ ಅವ್ರು ಹೇಳುವಂಥದ್ದು ಏನಂದ್ರೆ, ರಾಜನಾಗಿ ಹುಟ್ಟಿದವನು ಎಲ್ಲಿ? ಹೆರೋದನೇ, ನಿನಗೆ ರಾಜನಾಗಿ ಹುಟ್ಟಿದವನು ಎಲ್ಲಿ? ಅರ್ಥ ಆಗ್ತಿತ್ತಲ್ರಿ? ಹೆರೋದನೇ, ನಿನ್ನ ಮಗುವಾಗಿ ಹುಟ್ಟಿದ್ದು ಎಲ್ಲಿ ಅಂತ ಕೇಳ್ತಾ ಇಲ್ಲ ಅವರು. ಹೆರೋದನೇ, ನಿನಗೆ ರಾಜನಾಗಿ ಹುಟ್ಟಿದವನು ಎಲ್ಲಿ? ಆಶ್ಚರ್ಯ ಆಯ್ತು. ಇದೇನಪ್ಪ, ನನ್ನನ್ನೇ ಆಳೋದಕ್ಕೋಸ್ಕರ, ನನ್ನನ್ನೇ ನಾಶನ ಮಾಡುವುದಕ್ಕೋಸ್ಕರ, ನನ್ನನ್ನೇ ಬಿಡಿಸುವುದಕ್ಕೋಸ್ಕರ, ಯಹೂದ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ರಾಜನುಟ್ಟನ ಎಂಬುದಾಗಿ ಕಳವಳಗೊಂಡನು, ಭಯಪಟ್ಟನು. ಅನಂತರ ಅವನು ಹುಷಾರದಿಂದ ಎಲ್ಲರನ್ನ ಕರೆಸಿ ಓದಿಸಿದನಂತೆ. ಶಾಸ್ತ್ರಗಳನ್ನು ಏನ್ ಮಾಡಿದನಂದ್ರೆ ಓದಿಸಿದ್ರೆ, ಬರ್ರಿ ಜೋಯಿಸ್ರೆ, ಪಂಡಿತರೆ, ಬುದ್ಧಿವಂತರೆ, ಬರ್ರಿ ನಿಮ್ಮ ಶಾಸ್ತ್ರಗಳನ್ನು ಓದ್ರಿ ಎಂಬುದಾಗಿ ಹೇಳುವಾಗ ಇಲ್ಲಿ ಹೇಳುವಂತ ಮಾತು ಏನಂತ, ಯಾವುದು? ಮೀಕ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಯಹೂದ್ಯ ಸೀಮೆಯೇ, ಬೆತ್ಲೆಹೇಮೆ, ಯಹೂದ್ಯದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನೆಂಬುದಾಗಿ ಓದಿದರು. ಹೌದು, ನಿಜ, ರಾಜನೇ, ಒಬ್ಬ ರಾಜನು, ಮಹಾಪುರುಷನು ಹುಟ್ಟುವಂಥದ್ದು ನಿಜ ಎಂಬುದಾಗಿ ಹೋದಾಗ ಆತನಿಗೆ ಭಯವಾಯಿತು. ಹಾಗಾದ್ರೆ ನೀವೇನ್ ಮಾಡ್ರಿ, ಆ ಮಗುವಿಗೆ ಹೋಗಿ ಏನ್ ಮಾಡ್ರಿ, ಆರಾಧನೆ ಮಾಡ್ರಿ, ಮತ್ತು ನನಗೆ ಬಂದು ತಿಳಿಸ್ರಿ, ನಾನು ಕೂಡ ಆರಾಧನೆ ಮಾಡ್ತೀನಿ ಎಂಬುದಾಗಿ ಹೇಳ್ತೀನಿ. ಯೇಸು ಸ್ವಾಮಿಯ ಜನನ ಆಕಸ್ಮಿಕವಾಗಿ ಅಲ್ರಿ. ಈಗ ನಮ್ಮ ಮಕ್ಕಳಿಗೆ ಹುಟ್ಟಿದ ನಂತರ ಒಂದ್ ವೇಳೆ ಇನ್ನು ಗರ್ಭದಲ್ಲಿರುವಾಗ ಏನ್ ಮಾಡ್ತೀವಿ? ಅಯ್ಯೋ, ಗಂಡು ಮಗ ಆಗ್ತಿತ್ತು, ಹೆಣ್ಣು ಮಗ ಆಗ್ತಿತ್ತು ಅಲ್ಲ. ಗಂಡು ಮಗ ಆಗಿದ್ರೆ ಈ ಹೆಸರು ಇರ್ತದೆ, ಹೆಣ್ಮಗಳಾದ್ರೆ ಈ ಹೆಸರು ಇರ್ತದೆ ಅಂತೇಳಿ ಹುಟ್ಟಿದ ನಂತರ ತೀರ್ಮಾನ ಮಾಡ್ತೀವಿ. ಮೊದಲೇ ಹೆಸರು ಆಲೋಚನೆ ಮಾಡಿದ್ರು ಕೂಡ ಹುಟ್ಟಿದ ನಂತರ ಹೆಸರಿತ್ತು. ಆದ್ರೆ ಯೇಸು ಸ್ವಾಮಿಗೆ ಆತನು ಜನಿಸುವುದಕ್ಕಿಂತ ಮುಂಚಿತವಾಗಿ ಹೆಸರಿಡಲ್ಪಟ್ಟಿದ್ದೀರಂತೆ ಯೇಸು ಎಂಬುದಾಗಿ ಹೆಸರಿಡ್ಬೇಕು. ಮರಿಯಳೆ, ನೀನ್ ಗರ್ಭಿಣಿ ಆಗ್ತೀಯಾ, ಒಂದು ಮಗುವಿಗೆ ಜನ್ಮ ಕೊಡ್ತೀಯಾ, ಆ ಮಗುವಿಗೆ ಏನಂತ ಹೆಸರಿಡಬೇಕು? ಯೇಸು ಎಂಬುದಾಗಿ ಹೆಸರು. ಯೇಸು ಅಂದ್ರೆ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯಿ, ನಮ್ಮೆಲ್ಲರ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯುವುದಕ್ಕೋಸ್ಕರ, ನರಕಕ್ಕೆ ಹೋಗುವಂತ ನಮ್ಮನ್ನು ಸ್ವರ್ಗಕ್ಕೆ ಸೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ನಮಗೋಸ್ಕರ ಜನಿಸಿದನು ಎಂಬುದಾಗಿ ಪ್ರಿಯ ದೇವರ ನಮಗೆ ದೇವರ ವಾಕ್ಯವು ಎಚ್ಚರಿಸ್ತದೆ. ನಾನು ಗಂಗಾವತಿಯಲ್ಲಿದ್ದೆ ಅಭ್ಯಾಸ ಮಾಡಲಿಕ್ಕೋಸ್ಕರ. ಈಸಿಐ ಇವ್ಯಾಂಜಲಿಕಲ್ ಚರ್ಚ್ ಬಿಟ್ಟಿ ಅಂತ ಬೈಬಲ್ ಕಾಲೇಜಲ್ಲಿ ಬಹಳ ಸಣ್ಣವನಿದ್ದೆ. ನನಗೆ ಆವಾಗ ಸಾಧುಗಳ ಮಧ್ಯದಲ್ಲಿ ಸುವಾರ್ತೆ ಸಾರೋದು ಬಹಳ ಇಷ್ಟ.
ಅಲ್ಲಿ ಒಬ್ಬ ಸಾಧು ಕೂತ್ಕೊಂಡಿದ್ದಮ್ಮ, ಸ್ವಲ್ಪ ಕೇಳ್ತೀರಲ್ಲ? ನೋ ಪ್ರಾಬ್ಲಮ್, ಕೇಳ್ತೀರಮ್ಮ, ನೀವೆಲ್ಲ ಚೆನ್ನಾಗಿ ಕೇಳ್ತೀರಿ, ಬಹಳ ಸಂತೋಷ. ನೀವು ಕೇಳೋದಾದ್ರೆ ಸ್ವಲ್ಪ ಹೊತ್ತು ಹೇಳ್ತೀವಿ. ಓಕೆ. ಅಲ್ಲಿ ಒಬ್ಬ ಸಾಧು ಕೂತ್ಕೊಂಡಿದ್ದ, ಅದರ ಕೈಯಲ್ಲಿ ಕಟ್ಟಿಗೆ, ಹಿಂಗ ಅದ್ರ ಮೇಲೆ ಕಟ್ಟಿಗೆ ಇಟ್ಕೊಂಡು, ಕೆಂಪು ಡ್ರೆಸ್ ಹಾಕೊಂಡು, ಬಟ್ಟೆಗಳು ಇರ್ತಾವಲ್ಲ ಸಾಧು ಬಟ್ಟೆಗಳು, ಅನಂತರ ಒಂದು ತಂಬಿಗೆ, ಅದ್ಯಾವುದು ಇಟ್ಕೊಳ್ಳುವಂಥದ್ದು ತಂಬಿಗೆ ಅವೆಲ್ಲ ಇತ್ತು. ಜನ ಆ ಗಾರ್ಡನ್ ಅಲ್ಲಿ ಬಂದವರೆಲ್ಲ ಆತನಿಗೆ ನಮಸ್ಕಾರ ಮಾಡಿ ಆ ಸ್ವೀಟು, ಲಡ್ಡು, ಅವೇನಂತಾರ ಬನಾನ ಅಂದ್ರೆ ಬಾಳೆಹಣ್ಣುಗಳು ಇಟ್ಟು ನಮಸ್ಕಾರ ಮಾಡೋರು. ನನಗೆ ಆತನಿಗೆ ಸ್ವಾರ್ಥ ಸಾಕ್ಬೇಕಂತ ಆಸೆ. ನಾನು ಅವಾಗ ಬಸ್ನಲ್ಲಿ ಹೋದ್ರು ಕೂಡ ಯಾರನ್ನ ಪಕ್ಕದಲ್ಲಿ ಕುಂತ್ರೆ ನಿನಗೆ ಎಷ್ಟು ಸಾಂಗ್ ಗೊತ್ತಾ ಅಂತ ಕೇಳ್ತಿದ್ದೆ. ನಾನು ಗೊತ್ತಂದ್ರೆ ಏನ್ ಗೊತ್ತು ನನ್ಗೆ ಹೇಳ ಹಂಗಾದ್ರೆ ಅಂತ ಹೇಳಿ ಮತ್ತೆ ತಿರುಗಿ ಪ್ರಶ್ನೆ ಮಾಡ್ತಿದ್ದೆ, ಸುಮ್ಕೆ ಬಿಡ್ತಿರ್ಲಿಲ್ಲ. ಅವಾಗ ಆತನ ಹತ್ರ ಹೋದೆ, ಕುಂತ್ಕೊಂಡೆ. ಸಾರ್, ನಾನು ನಿನ್ನ ಸಂಗಡ ಮಾತಾಡ್ಬೇಕು. ಬಾ ಮಗ, ಏನ್ ಮಾತಾಡ್ತೀನಿ? ನಿನಗೆ ಯೇಸು ಸ್ವಾಮಿ ವಿಷಯದಲ್ಲಿ ಗೊತ್ತಾ ಅಂದ್ರೆ ಅಂತ ನನಗೆ ಗೊತ್ತಿದೆ. ಅದು ಗೊತ್ತಿಲ್ಲ ಅಂದ್ರೆ ಹೇಳ್ಬೇಕು, ಗೊತ್ತಿದೆ ಅಂದ್ರೆ ಬಿಡ್ಲಿಲ್ಲ. ಹಾಗಾದ್ರೆ ನಿನ್ಗೆ ಏನ್ ಗೊತ್ತ ನನ್ಗೆ ಹೇಳು. ಏನು ಅಂದ್ರೆ ಆತ ಒಂದು ಮಾತು ಹೇಳಿದ್ರೆ, ಏ ಅಂದ್ರೆ ಪಾಪ, ಸು ಅಂದ್ರೆ ನಾಶ. ಪಾಪಗಳನ್ನು ನಾಶನ ಮಾಡುವನು ಯೇಸು. ಏನಂತಮ್ಮ? ಏ ಅಂದ್ರೆ ಪಾಪ, ಸು ಅಂದ್ರೆ ನಾಶನ, ಪಾಪಗಳನ್ನು ನಾಶನ ಮಾಡುವವನು ಯೇಸು. ನಾ ಎಷ್ಟು ಸುಂದರವಾಗಿ ತಿಳ್ಕೊಂಡಿದ್ದೆ. ನನ್ಗೆ ಬಹಳ ಆಶ್ಚರ್ಯ ಆಯ್ತು. ಏನ್ ಸ್ವಾಮಿ ಇಷ್ಟು ಚೆನ್ನಾಗಿ ಹೇಳ್ತೀರಿ, ಮತ್ತೆ ಇದೆಲ್ಲ ಯಾಕೆ ಡ್ರೆಸ್ಸು ತಂದ? ನನ್ನ ಕೇಳು ಬಟ್ಟೆಗೋಸ್ಕರ ಯೇಸು ಸ್ವಾಮಿಯನ್ನು ಮಾರ್ಕೊಂಡಿದ್ದೀನಿ. ಎಷ್ಟು ದುಃಖಕರವಾದಂತ ಸಂಗತಿ ಪ್ರಿಯ ದೇವಜನ. ಬಹಳ ಜನರಿಗೆ ಗೊತ್ತು ಯೇಸು ಸ್ವಾಮಿಗೆ. ಅವ್ರಿಗೆ ಏನ್ ಅಡ್ಡ ಬರ್ತಾ ಇದೆ? ಜಾತಿ ಅಡ್ಡ ಬರ್ತಾ ಇದೆ. ಅವ್ರಿಗೇನ್ ಅಡ್ಡ ಬರ್ತಾ ಇದೆ? ಅವ್ರ ಹೊಟ್ಟೆ ಅಡ್ಡ ಬರ್ತಾ ಇದೆ. ಅವ್ರಿಗೇನ್ ಅಡ್ಡ ಬರ್ತಾ ಇದೆ? ಅವ್ರಿಗೆ ಗೌರವ ಅಡ್ಡ ಬರ್ತಾ ಇದೆ. ಅವ್ರಿಗೇನು ಅಡ್ಡ ಬರ್ತಾ ಇದೆ? ಮರ್ಯಾದೆ ಇಲ್ಲಾರ್ದು ಹೋಗ್ತಾರೆ. ಅದಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಬಿಟ್ಟು ಮಾರ್ಕೊಂಡು ನರಕಕ್ಕೆ ಪ್ರಯಾಣ ಮಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂತವರಾಗಿದೆ ಪ್ರಿಯ ದೇವಜನ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಹೆಸರು ಏನಂತೆ? ಏನಂದ್ರೆ ಪಾಪ, ಸ್ವದ ನಾಶ, ಅಥವಾ ಯೇಸು ಎಂಬುದಾಗಿ ಹೆಸರಿಡು, ಆತನ ಪಾಪಗಳಿಂದ ಬಿಡುಗಡೆ ಮಾಡ್ತಾನೆ ಅನ್ನುವಂಥ ಸುಂದರವಾದಂತ ನಾಮಕರಣ ಯೇಸು ಸ್ವಾಮಿಗೆ ಆಯ್ತು ಎಂಬುದಾಗಿ ಪ್ರಿಯ ದೇವಜನ ನೋಡ್ತೀವಿ. ಅನಂತರ ಅವರು ಯೇಸು ಸ್ವಾಮಿಗೆ ಕಾಣಿಕೆಗಳನ್ನು ಸಮರ್ಪಿಸಿದ್ದಾರೆ. ಯಾವ ಯಾವ ಕಾಣಿಕೆ? ಜಗತ್ತಿನ ಮಕ್ಕಳ ಎಷ್ಟು ಕಾಣಿಕೆಗಳು? 3. ಒಂದು ಮೊದಲನೇದು ಚಿನ್ನ, ಧೂಪ, ರಕ್ತ, ಬೋರ್ಡ್ಗಳನ್ನು ಯೇಸು ಸ್ವಾಮಿಗೆ ಸಮರ್ಪಣೆ ಮಾಡಿದ್ರು. ಎಷ್ಟು ಕಾಣಿಕೆಗಳು? 3 ತೆಗೆದುಕೊಂಡು ಬಂದಿದ್ರು. ಚಿನ್ನ ಯಾವುದಕ್ಕೆ ಸೂಚನೆ? ಕಿರೀಟಕ್ಕೆ ಸೂಚನೆ ಆಗಿದೆ. ಕಿರೀಟ ಯಾರಿಗೆ? ಸಾಧಾರಣವಾದ ವ್ಯಕ್ತಿಗಳು ಧರಿಸುವುದಿಲ್ಲ. ರಾಜರುಗಳು ಕಿರೀಟವನ್ನು ಧರಿಸಿಕೊಳ್ತಾರೆ. ಈ ರಾಜ್ಯದ ಒಡೆಯನಾದ ಎಂಬುದಾಗಿ ಸೂಚಿಸುವಂಥದ್ದು ನಮ್ಮ ಕರ್ತನಾದ ಯೇಸು ಸ್ವಾಮಿ ಆತನ ಜನನದಲ್ಲಿ ಆತನು ರಾಜನಾಗಿದ್ದಾನೆ ಅನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಎರಡನೇದಾಗಿ ಯಾವುದು? ಧೂಪ. ಅದು ದೇವರಿಗೆ ಅರ್ಪಿಸುವಂಥದ್ದು. ಧೂಪ ಎಲ್ಲರೂ ನೋಡಿದ್ದೀರಾ? ಧೂಪ ಹಚ್ತಾರಲ್ರಿ. ಧೂಪವನ್ನು ದೇವರಿಗೆ ಅದೇನ್ ಮಾಡುವಂತಂದ್ರೆ ಅರ್ಪಿಸುವಂಥದ್ದಾಗಿದೆ. ಆ ಹೊಗೆ, ಆ ಧೂಪ ಅಂದ್ರೆ ಆತನು ದೇವನು, ಈತನು ರಾಜನು, ಈತನು ದೇವನು. ದೇವರೇ ಮಾನವನಾಗಿ ಈ ಭೂಮಿಗೆ ಧರಿಗಿಳಿದು ಬಂದನಂತಕ್ಕಂಥ ಅದ್ಭುತವಾದ ಸೂಚನೆ. ದೇವನು ದೇವಕುಮಾರನು ಎಂಬುದಾಗಿ ಆತನಿಗೆ ಧೂಪವನ್ನು ಸಮರ್ಪಣೆ ಮಾಡಿದರು ಎಂಬುದಾಗಿ. ಕಡೆದಾಗಿ ನಮ್ಮ ರಕ್ತಬೋಳ. ಕೆಲವೊಂದು ಗಿಡಗಳು ಕಟ್ ಮಾಡಿದ್ರೆ ಕೆಂಪಗಿರುತ್ತೆ ಅಲ್ಲ, ಕೆಂಪು ಅನ್ನುವಂಥದ್ದನ್ನು ನೋಡ್ತೀವಿ. ಅಂತ ಒಂದು ರಕ್ತ ಬೋಳವನ್ನು ಆತನಿಗೆ ತಂದು ಸಮರ್ಪಣೆ ಮಾಡಿದ್ರೆ ಕಾಣ್ಬಿಡಿದ್ರೆ ಇಸ್ ಗೋಯಿಂಗ್ ಟು ಡೈ ಫಾರ್ ದ ವರ್ಲ್ಡ್. ಈತನ ಇಡೀ ಲೋಕಕ್ಕೋಸ್ಕರ ಸಾಯ್ತಾನೆ. ಈತನ ಇಡೀ ಲೋಕದ ಪಾಪಕ್ಕೋಸ್ಕರ ಯಜ್ಞವಾಗ್ತಾನೆ. ಈತನು ರಕ್ತವನ್ನು ಸುರಿಸಾನೆ ಎಂಬುದಾಗಿ ಆತನಿಗೆ ರಕ್ತವನ್ನು ಅಥವಾ ಬೋಳವನ್ನು ಸಮರ್ಪಣೆ ಮಾಡಿದರು ಎಂಬುದಾಗಿ ದೇವಜನರನ್ನು ನಾವು ನೋಡ್ತೀವಿ. ಈ ರೀತಿ ನಮ್ಮ ಕರ್ತನ ಯೇಸು ಸ್ವಾಮಿ ಅದ್ಭುತವಾದಂತ ಸಂದೇಶವನ್ನು ಭೂಮಿಗೆ ತೆಗೆದುಕೊಂಡು ಬಂದಿದ್ದಾನೆ. ನಮ್ಮೆಲ್ಲದನ್ನು ಕೂಡ ಕಾಯ್ತಾ ಇದ್ದಾನೆ. ಈ ಪ್ರಯಾಣ ಪ್ರಿಯ ದೇವಜನರೇ ಇದು 4 ದಿವಸದಲ್ಲ. ಇವತ್ತು ವೆಲ್ಕಮ್ ಕ್ರಿಸ್ಮಸ್ ಇದಕ್ಕೋಸ್ಕರ ಅಲ್ಲ, ನಾಳೆಗೋಸ್ಕರ ಅಲ್ಲ. ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಕೂಡ ಅಯ್ಯ ಸ್ವಾಮಿ ನನಗೋಸ್ಕರ ನೀನು ರಾಜನಾಗಿ ಬಂದು ನನಗೆ ಯಾರಿಲ್ಲ ಸ್ವಾಮಿ ಅಲ್ಲ, ನನ್ನನ್ನು ಕೇರ್ ಮಾಡೋರು ಇರಲಿಲ್ಲ,
ನನಗೆ ಮಾರ್ಗದರ್ಶನ ಮಾಡುವುದಿಲ್ಲ. ನನ್ನನ್ನು ಮೇಲೆತ್ತುವುದಕ್ಕೋಸ್ಕರ ರಾಜನಾಗಿ ಬಂದಿದ್ದೆ. ಅಯ್ಯ, ನನಗೆ ದೇವನು ಕೂಡ ಇರಲಿಲ್ಲಪ್ಪ. ಯಾವುದಾದ್ರೂ ಗುಡಿಗೆ ಹೋದ್ರು ನನ್ನನ್ನು ಬಿಡ್ತಿರ್ಲಿಲ್ಲ. ನನಗೆ ದೇವನಾಗಿ ನೀನು ಬಂದಿದ್ದೀಯಪ್ಪ ಅಲ್ಲ. ಮತ್ತೆ ಸ್ವಾಮಿ, ನನ್ನ ಪಾಪದಲ್ಲಿ ಮುಳುಗಿ ಹೋಗುವಾಗ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿ ನರಕಕ್ಕೆ ಹೋಗ್ತಕ್ಕಂಥ ನನ್ನನ್ನು ಸ್ವರ್ಗಕ್ಕೆ ಸೇರಿಸೋದಕ್ಕೋಸ್ಕರ ನೀನು ಬಂದಿದ್ದೆ. ಲಾರ್ಡ್, ಐ ಥ್ಯಾಂಕ್ ಯು ಫಾದರ್. ಅಯ್ಯ, ನೀನು ಹೇಗೆ ಕೊಂಡಾಡಲಿ, ನಿನ್ನನ್ನು ಹೇಗೆ ಆರಾಧಿಸಲಿ, ನೀನು ಹೇಗೆ ಸ್ತುತಿಸಲಿ ಸ್ವಾಮಿ. ಅಯ್ಯ, ನೀನು ಎಷ್ಟು ಪ್ರೀತಿ ಎಂಬುದಾಗಿ ಅಲ್ಲ. ನೀನು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡೆ. ಯು ಆರ್ ನಾಟ್ ಚೋಸನ್ ಮೀ, ಐ ಹ್ಯಾವ್ ಚೋಸನ್ ಯು. ಯು ಆರ್ ನಾಟ್ ಚೋಸನ್ ಮೀ, ಐ ಹ್ಯಾವ್ ಚೋಸನ್ ಯು. ನೀನು ನನ್ನನ್ನು ಆರಿಸಿಕೊಂಡಿಲ್ಲ. ಮಗನೇ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ನೀನು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಆರಿಸಿಕೊಂಡೆ. ಐ ನೋ ಯು ಬಿಫೋರ್ ಯು ಬಾರ್ನ್ ಫ್ರಮ್ ಯುವರ್ ಮದರ್ womb. ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ನನಗೆ ಗೊತ್ತು ಎಂಬುದಾಗಿ ನಿನ್ನ ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಹೇಳುವಂತನಾಗಿದೆ. ಯು ಆರ್ ಸ್ಪೆಷಲ್ ಟು ಮೀ. ನೀನು ನನಗೆ ವಿಶೇಷವಾಗಿದೆ. ಮಗನೇ, ಅಮ್ಮ, ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ. ನೀವು ವಿಶೇಷವಾದ ವ್ಯಕ್ತಿಗಳು. ನಾನು ನಿಮ್ಮನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ದೇನೆ. ನೋಡಮ್ಮ, ಈಗ ಮಕ್ಕಳ ಮುಖ ನೋಡ್ರಿ, ನಮ್ಮ ಮುಖ ನೋಡ್ಕೊಳ್ಳೋಣ. ನಮ್ಮ ಹಾಗೆ ಯಾರು ಇಲ್ಲ. ಈಗ ನನ್ನ ಹಾಗೆ ಯಾರು ಇಲ್ಲ. ನಮ್ಮ ಯೌವನಸ್ಥರಿದ್ದಾರಲ್ಲ, ಇವರು ನೋಡ್ರಿ, ಪ್ರತ್ಯೇಕವಾಗಿದೆ ಅವ್ರ ಮುಖಗಳೆಲ್ಲ. ಅವ್ರ ಅಣ್ಣ ತಮ್ಮದಲ್ಲಿ ಇರ್ಬೋದಿದೆ, ಬಟ್ ಸ್ವಲ್ಪ ಹಂಗೆ ಇರ್ಬೋದಲ್ಲ, ಅಷ್ಟು ಪರ್ಫೆಕ್ಟ್ ಆಗಿರುವುದಿಲ್ಲ ಮುಖಗಳು. ಅದಕ್ಕೆ ದೇವರು ಹೇಳ್ತಾನೆ, ಮಗನೇ, ನಾನು ನಿನ್ನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ದೇನೆ. ಮಗಳೇ, ನಾನು ನಿನ್ನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿ ನಿನ್ನ ಹಾಗೆ ಯಾರು ಇಲ್ಲ. ಬಿಕಾಸ್ ಐ ಲವ್ ಯು ಸಚ್ ಎ ವೇ ಎಂಬುದಾಗಿ. ಆದ ಕಾರಣ ನಾನು ಆ ರೀತಿ ನಿನ್ನನ್ನು ಪ್ರೀತಿಸ್ತೇನೆ. ಯು ಆರ್ ಸ್ಪೆಷಲ್ ಟು ಮೀ. ನೀನು ನನಗೆ ವಿಶೇಷವಾಗಿದೆ ಎಂಬುದಾಗಿ. ಆದ ಕಾರಣ ಪ್ರಿಯ ದೇವರೇ, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶೇಷವಾದ ವ್ಯಕ್ತಿಗಳಾಗಿದ್ದೇವೆ. ನಮ್ಮನ್ನು ಪ್ರೀತಿ ಮಾಡಿ ಆತನ ಮಾನವನಾಗಿ ಭೂಮಿಗೆ ತಲೆಗಿಳಿದು ಬಂದಿದ್ದಾನೆ. ಆತನು ಕೇವಲ ಇವತ್ತು ಮಾತ್ರ ಅಲ್ಲ, ಇಡೀ ಸ್ವರ್ಗಕ್ಕೆ ಸೇರಿಸುವ ತನಕ ನಮ್ಮ ಜೊತೆಗಾರನಾಗಿದ್ದ ನಡೆಸುವನಾಗಿದ್ದಾರೆ. ಅಂತ ದೇವರನ್ನು ನಾವು ಆರಾಧಿಸೋಣ, ಕೊಂಡಾಡೋಣ, ಘನಪಡಿಸೋಣ. ಈ ಕ್ರಿಸ್ಮಸ್, ವೆಲ್ಕಮ್ ಕ್ರಿಸ್ಮಸ್ ನಮ್ಮೆಲ್ಲರಿಗೂ ಶುಭವಾಗಲಿ ಅಲ್ಲ. ಇವತ್ತು ಹೆಣ್ಮಕ್ಳಿಗೆ ಒಳ್ಳೆ ಗಾರ್ಲೆಂಡ್ಗಳು ಹಾಕ್ಕೊಂಡು ಮತ್ತೆ ಹಾಕಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರೆ, ಹಾಗೆ ನಮ್ಮ ಉಗ್ರಾಣಿಕರಿಗೂ ಕೂಡ ಒಂದು ಗಾರ್ಲೆಂಡ್ ರೆಡಿ ಮಾಡಬೇಕಾಗಿತ್ತು. ಕೆಲವು ಗಂಡು ಮಕ್ಕಳು ಅವರೆಲ್ಲ ಬರಬೇಕಿದ್ರು ಅಲ್ಲ. ಬಹಳ ಸಂತೋಷ. ನಿಮ್ಮೆಲ್ಲರ ಕಡೆಯಿಂದ ನಮ್ಮ ಉಗ್ರಾಣಿಕರಿಗೂ ನಮ್ಮ ಏನಂತಾರೆ ಹಿರಿಯರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ನಮ್ಮ ದೇವಾದಿ ದೇವರು ಈ ಸಂದರ್ಭಕ್ಕಾಗಿ ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ಕೊಂಡಾಡ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ನಮ್ಮ WCS ಹೆಣ್ಮಕ್ಳು ಸ್ವಾಮಿ ತಮ್ಮ ಕೈಲಾದಷ್ಟು ಒಬ್ಬರಿಗೊಬ್ಬರು ನಾವು ವೆಲ್ಕಮ್ ಕ್ರಿಸ್ಮಸ್ ಪ್ರೋಗ್ರಾಮ್ ಅನ್ನು ಮಾಡೋಣ ಎಂಬುದಾಗಿ ಆಲೋಚಿಸಿ ಒಳ್ಳೆ ಕೆಲಸವನ್ನು ಮಾಡಿದರೆ ದೇವರೇ, ಇವತ್ತು ನಾವು ಸ್ಟಾರ್ ಹಾಕುವಂಥ ದಿನ. ಸ್ಟಾರ್, ಒಬ್ಬ ರಾಜನು ಹುಟ್ಟಿದ್ದಾನೆ, ಒಬ್ಬ ದೇವರು ಹುಟ್ಟಿದ್ದಾನೆ, ಒಬ್ಬ ನಮ್ಮ ರಕ್ಷಕನು ನಮಗೋಸ್ಕರ ಸಾಯುವಾತನು, ರಕ್ತವನ್ನು ಸುರಿಸುವಾತನು ಹುಟ್ಟಿದ್ದಾನೆ ಅನ್ನುವಂಥ ಅದ್ಭುತವಾದ ಸೂಚನೆಗಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ವಾಮಿ. ಎಲ್ಲ ನಮ್ಮ ಯೌವನಸ್ಥರನ್ನು ಕೂಡ ಆಶೀರ್ವಾದ ಮಾಡ್ರಿ, ಬಲವಾಗಿ ನಿಂತುಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿರುವಂಥ ಎಲ್ಲ ಸ್ವಾರ್ಥತೆಗಳನ್ನು ತೆಗೆದಾಕಿದ್ದೇವೆ. ಯಥಾರ್ಥವಾಗಿ ನಿನ್ನ ನಿಜವಾದ ಪ್ರೀತಿಯಿಂದ ಸಾಗುವಂಥ ಕೃಪೆ ಮಾಡಿ. ಇಲ್ಲಿ ಸೇರುವಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಈ ದಿನಕ್ಕಾಗಿ ಒಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ಸ್ವಾಮಿ. ಆಮೇನ್. ಈ ಸಮಯದಲ್ಲಿ ಒಂದು ಹಾಡು ಎಲ್ಲರಿಗೂ ಹಾಡಾಡುವಾಗ ಕಾಣಿಕೆಗಳನ್ನು ಸ್ವೀಕರಿಸಬೇಕು.